ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಅಲಿ. ಇವತ್ತು ನೋಡ್ತಾ ಇದ್ದೀರಾ ಯಾವ ಬ್ರ್ಯಾಂಡ್ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ, ಅಲ್ಲೊಂದು BMW ಇದೆ ಅಂದ್ಬಿಟ್ಟು. BMW ಅಂದರೆ ಎಲ್ಲರಿಗೂ ಗೊತ್ತಿರೋ ಥರ ಅದೊಂದು ಡ್ರೈವರ್ ಕಾರ್ ಅಂತ ಹೇಳ್ಬೋದು. ಯಾಕಂದರೆ ಗಾಡಿಗೆ ಓಡಿಸ್ತಾ ಇದ್ದರೆ ಪರ್ಫಾರ್ಮೆನ್ಸ್ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಿಮಗೆ. ನೀನು ನೋಡ್ತಾ ಇದ್ದೀರಾ ನಮ್ತ ಒಂದು BMW X3 ಬಂದಿದೆ ಅಂದ್ಬಿಟ್ಟು. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಒಂದು ಸಿಂಗಲ್ ಓನರ್ ಇರುತ್ತೆ, ಮಾತ್ರ ನಿಮಗೆ 90,000 ಕಿಲೋಮೀಟರ್ ಗಾಡಿ ಓಡಿದೆ ಅಂದ್ಬಿಟ್ಟು. 90,000 ಅಂದರೆ ಹೌದು ಫ್ರೆಂಡ್ಸ್, 90,000 ಕಿಲೋಮೀಟರ್ ಗಾಡಿ ಓಡಿದೆ. ಯಾಕಂದರೆ ಈ ಗಾಡಿ ನಿಮಗೆ 5 ಲಕ್ಷ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬಂದ್ಬಿಟ್ಟು 2012 ಮಾಡಲ್ ಇರುತ್ತೆ, ಸಿಂಗಲ್ ಓನರ್ ಇರುತ್ತೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. ಇದೊಂದು 30D ಬರುತ್ತೆ ಅಂತ ಹೇಳ್ಬೋದು, ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳ್ಬೋದು. ಒಂದು ಪರ್ಫಾರ್ಮೆನ್ಸ್ ಗಾಡಿ ಅಂತ ಹೇಳ್ಬೋದು ನಿಮಗೆ. ನೀವೇನಾದರೂ ಡ್ರೈವ್ ಮಾಡಬೇಕಂದ್ರೆ ಈ ಗಾಡಿ 30D X ಡ್ರೈವ್ ಮಾಡಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಈ ಗಾಡಿ ಹೊಸ ಗಾಡಿ ತೊಗೊಬೇಕಂದ್ರೆ ನಿಮಗೆ 75 lakh rupees ಆಗುತ್ತೆ. ಬಟ್ ನಮ್ಮ ಎಸ್ ಕಾರ್ಸಲ್ಲಿ ನಿಮಗೆ ಮಾತ್ರ 13 ಲಕ್ಷಕ್ಕೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ.